ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಆಗಿ ಯಾವಾಗಲೂ ತೋರಿಸಿಲ್ಲ ಈ ಥರ ಡಿಸೈನನ್ನು, ಆ ಥರ ಒಂದು ಡಿಫ್ರೆಂಟ್ ಆಗಿ ಹಾಕುವಂತಹ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾನು 120 ಇರುವಂತಹ ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಹೋಲ್ ಹಾಕೋದಕ್ಕೆ ಕ್ರೋಶಾ ನೀಡಲು, ಕುಚ್ಚು ಕಟ್ಟೋದಕ್ಕೆ ಒಂದು ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ಹೋಲನ್ನು ಮಾಡ್ಕೋತೀನಿ. ಅದಾದ್ಮೇಲೆ ಈ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲ್ ತರಬೇಕು. ಈ ಡಿಸೈನ್ಗೆ ಸ್ವಲ್ಪ ಉದ್ದ ಬೇಕಾಗುತ್ತೆ, ಉದ್ದವಾಗಿ ಇಟ್ಕೊಳ್ಳಿ ಕುಚ್ಚನ್ನು. ಈ ಥರ ತಗೊಂಡು ಈಗ ನಾರ್ಮಲ್ ನೀಡಲಿಂದ ಮೊದಲು ಕುಚ್ಚನ್ನು ಹಾಕ್ಕೊಳ್ಳಿ. ಈ ಥರ ಜರಿ ಥ್ರೆಡ್ಡಿಂದ ಕುಚ್ಚು ಕಟ್ತೀವಲ್ಲ ಆ ಥರ ಕಟ್ಕೊಳ್ಳಿ. ಸ್ವಲ್ಪ ಬಿಟ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3 ರಿಂದ 4 ಸಲ ಇದಕ್ಕೆ ಈ ಥರ ಸುತ್ಕೊಳ್ಳಿ. ಜರಿ ಥ್ರೆಡ್ ಸುತ್ಕೊಂಡ್ಮೇಲೆ ಇಲ್ಲಿ ಬ್ಯಾಕ್ ಸೈಡಿಂದ ಇಷ್ಟಕ್ಕೆ ತಗೊಂಡು ಬನ್ನಿ, ಎಕ್ಸಾಕ್ಟ್ ಇಲ್ಲಿಗೆ ಪಕ್ಕದಲ್ಲಿ ಈ ಥರ ತಂದು ಇದಕ್ಕೆ ನಾನಿವಾಗ 3 mm ಇರುವಂತಹ ಒಂದು 4 ಬೀಡ್ಗಳನ್ನು ಹಾಕ್ತೀನಿ. ನಾಲ್ಕು ಬೀಡನ್ನು ಹಾಕ್ಕೋತೀನಿ. ಹಾಕಿ ಇದನ್ನ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ನೋಡಿಕೊಂಡು. ಇಲ್ಲಿಂದ ಇವಾಗ ಇದ್ರ ಒಳಗಡೆ ಹಾಕಿ, ಈ ಥರ ಕುಚ್ಚು ಒಳಗಡೆ ಈ ಸೈಡ್ ಬರೋ ಥರ ಮಾಡ್ಕೊಳ್ಳಿ. ಮತ್ತೆ ಇವಾಗ ಇಲ್ಲಿ 4 ಬೀಡನ್ನು ಹಾಕ್ತೀನಿ. ಸೇಮ್ ಇದೇ ಥರ ಬೀಡ್ಗಳನ್ನು ಹಾಕ್ಕೊಳ್ಳಿ. 4 ಬೀಡ್ ಹಾಕಿ ಒಂದು ಕುಚ್ಚು ನಾನು ನೀಟಾಗಿ ತೋರಿಸ್ತೀನಿ. ನೆಕ್ಸ್ಟ್ ನಾನು ಕಂಪ್ಲೀಟ್ ಆದಮೇಲೆ ತೋರಿಸೋದು. ಓಕೆ, ಇವಾಗ ಇದು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಇಟ್ಕೊಂಡು ಕೆಳಗಡೆಯಿಂದನೇ ಈ ಥರ ಜರಿ ಥ್ರೆಡ್ ತಂದು ಇದರ ಒಳಗಡೆಯಿಂದ ಲಾಕನ್ನು ಮಾಡಿ. ಸ್ಟಾರ್ಟಿಂಗಲ್ಲಿ ಬಿಚ್ಕೋಬಾರ್ದಲ್ಲ ಅದಕ್ಕೋಸ್ಕರ. ಓಕೆ, ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಈ ಜರಿ ಥ್ರೆಡ್ ಕೆಳಗಡೆ ತಗೊಂಡು ಬನ್ನಿ. ತಂದು ಈ ಬೀಡ್, ಫಸ್ಟ್ ಒಂದು ಬೀಡ್ ಕೆಳಗಡೆಯಿಂದ ನೆಕ್ಸ್ಟ್ ಈ ಕಡೆನೂ ಬೀಡ್ ಇದೆಯಲ್ಲ ಅಲ್ಲಿ ಈ ಥರ ಮಾಡ್ಕೊಳ್ಳಿ. ಈ ಥರ ಬೀಡ್ಗೆ ಸುತ್ತಬೇಕು. ಈ ಥರ ಬೀಡ್ ಕೆಳಗಡೆ ಪ್ಲೇಸ್ ಬರುತ್ತಲ್ಲ ಅಲ್ಲಿ 2 ಸಲ ಮಾಡ್ಕೊಳ್ಳಿ. ಈ ಥರ ನೋಡಿ, ನಾನು ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ಮಾಡಿ. ನೆಕ್ಸ್ಟ್ ಇವಾಗ 2 ಸಲ ಸುತ್ಕೊಂಡ್ಮೇಲೆ ಸೆಕೆಂಡ್ ಬೀಡ್, ಇವಾಗ ನೆಕ್ಸ್ಟ್ ಸೆಕೆಂಡ್ ಬೀಡ್ ಕೆಳಗಡೆ ಸೇಮ್ ಇದೇ ಥರ 2 ಸಲ ಸುತ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಥರ್ಡ್ ಬೀಡ್ ಕೆಳಗಡೆ ಇಲ್ಲೂ ಕೂಡ ಇವಾಗ 2 ಸಲ ಸುತ್ಕೊಳ್ಳಿ. ಬೇಕಿದ್ರೆ ಇದಕ್ಕೆ 4 ಥ್ರೆಡ್ ಜರಿ ಥ್ರೆಡ್ ಕೂಡ ಸುತ್ಕೋಬೋದು, 4 ಎಳೆ. ನೆಕ್ಸ್ಟ್ ಲಾಸ್ಟಲ್ಲಿ ಇವಾಗ ನೋಡಿ ಈ ಥರ ಬರುತ್ತೆ. ಇವಾಗ ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಡು ಬಿಡೋಣ. ಒಂದು ಸಲ ಮಾಡ್ಕೊಳ್ಳಿ, ಇಲ್ಲ 2 ಸಲ ಆದರೂ ಮಾಡ್ಕೊಳ್ಳಿ ಲಾಕ್. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ಲಿ ಚುಚ್ಚಿ ಕೆಳಗಡೆ ತರಬೇಕು. ಜರಿ ಥ್ರೆಡ್ ಕೆಳಗಡೆ ತಂದು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ಇವಾಗ ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೀವು ಸೀರೆಗೆ ಮಾಡ್ಕೊಳ್ಳಿ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಪಕ್ಕದಲ್ಲೇ ಇನ್ನೊಂದು ಕಂಪ್ಲೀಟ್ ಮಾಡಿದ ಮೇಲೆ ನಾನು ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಂಡಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಇದನ್ನೇನಾದರೂ ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸೀರೆಗೆ ಏನಾದರೂ ಮಾಡ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದಕ್ಕೆ 450ವರೆಗೂ ಚಾರ್ಜನ್ನು ಮಾಡ್ಕೋಬೋದು ಹತ್ರ ಹಾಕಿದರೆ, ಯಾಕಂದರೆ ಟೈಮ್ ತುಂಬ ಹಿಡಿಯುತ್ತೆ. ನೋಡ್ತಾ ಇರ್ಬೋದು, ಈ ಥರ ಬೀಡ್ಸ್ಗಳನ್ನು ಕೂಡ ಹಾಕಿ ಮಾಡೋದಕ್ಕೆ ಒಂದು ಕುಚ್ಚಿಗೆ 2 ರಿಂದ 3 ನಿಮಿಷ ಹಿಡಿಯುತ್ತೆ. ಫಾಸ್ಟಾಗಿ ಮಾಡಿದರೆ 1-1.5 ನಿಮಿಷದಲ್ಲಿ ಕಂಪ್ಲೀಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.
ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.